ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಆದ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದು ಕಾಣ್ತಾ ಉಂಟು. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವೆಜ್ ಬಾಲ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಓಪನ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಸಿಂಪಲಾದ ರೆಸಿಪಿ ಇದು. ಎಲ್ಲರಿಗೂ ಮನೆಯಲ್ಲಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ನೋಡಿ, ಅವರು ಈವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇವತ್ತು ನಾನು 2 ವಿಧದಲ್ಲಿ ಮಾಡಲಿಕ್ಕೆ ತೋರಿಸ್ತೀನಿ. ಸ್ವಲ್ಪ ಕಮ್ಮಿ ಎಣ್ಣೆಯಲ್ಲಿ ಹಾಗೂ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ. ಹಾಗಾಗಿ ಅಂದರೆ ಡೀಪ್ ಫ್ರೈ ಹಾಗೂ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟಿಗೆ ಇದಕ್ಕೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲದಿದ್ದರೆ ನೀವು ಬೇರೆ ಬಟಾಣಿ ಇರುತ್ತೆ ನೋಡಿ, ಒಣ ಬಟಾಣಿ, ಅದನ್ನು ನೆನೆ ಹಾಕಿ ಹಾಗೂ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿ. ಓಕೆ, 1 ಹಸಿಮೆಣಸು ಹಾಕಿದ್ದೀನಿ. 1 ಕಪ್ಪಷ್ಟು ಹಸಿ ಬಟಾಣಿ, 1 ಹಸಿಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು, 1 ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ದೀನಿ ನಾನಿಲ್ಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಈ ರೀತಿ ಪನ್ನೀರ್ ಇದೆ ಆದರೆ ಮಾತ್ರ ನೀವು ಹಾಕಿ, ಇಲ್ದಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ನಾನಿಲ್ಲಿ 1 ಆಲೂಗೆಡ್ಡೆಯನ್ನು ನೋಡಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಗಂಟು ಎಲ್ಲ ಇಲ್ಲದಾಗಿ ಇದನ್ನು ಮ್ಯಾಶ್ ಮಾಡಿ ನಾನಿಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಾನಿಲ್ಲಿ ಜೋಳ ತೊಗೊಂಡಿದ್ದೀನಿ, ಕಾರ್ನ್ ಅಂತ ಹೇಳ್ತಾರೆ ನೋಡಿ, ಅದು 1 ಕಪ್ಪಷ್ಟು ನಾನಿಲ್ಲಿ ಈ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ತೆಳು ಅವಲಕ್ಕಿ ಇದೆ ಆದರೆ ಅದು ಕೂಡ ನೀವು ತೊಗೊಳ್ಬೋದು. ಚೆನ್ನಾಗಿ ತೊಳೆದು ಒಂದು 2 ನಿಮಿಷ ಸಾಫ್ಟ್ ಆಗೋವರೆಗೆ ಇದನ್ನು ಬಿಡೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ನೀರನ್ನು ಹಿಂಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅವಲಕ್ಕಿ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಬೋದು. ಓಕೆ, ಎಲ್ಲ ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು. ಅಕ್ಕಿ ಹಿಟ್ಟು ಇಲ್ಲದಿದ್ದರೆ ಕಾರ್ನ್ಫ್ಲವರ್ ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ಮೈದಾ ಕೂಡ ನೀವು ಹಾಕ್ಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ನಾನಿದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ತಾಯಿದ್ದೀನಿ. ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಚಿಲ್ಲಿ ಪೌಡರ್, ಇದು ಬೇಕಿದ್ದರೆ ಮಾತ್ರ ನೀವು ಹಾಕಿ ಚಿಲ್ಲಿ ಪೌಡರ್, ಇಲ್ಲದಿದ್ದರೆ ಪರವಾಗಿಲ್ಲ. ಒಳ್ಳೆ ರೀತಿ ಇದನ್ನು ಇವಾಗ ನಾವು ಮಿಕ್ಸ್ ಮಾಡೋಣ. ಕರೆಕ್ಟಾಗಿ ಮಿಕ್ಸ್ ಮಾಡಿ. ಒಮ್ಮೆಲೆ ತುಂಬ ನೀರಂತ ಎನಿಸಿದೆ ಆದರೆ ನಿಮಗೆ, ನೀವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಬೋದು. ಅವಲಕ್ಕಿಯ ನೀರು ಕರೆಕ್ಟಾಗಿ ಹಿಂಡಿ ತೆಗೆದು ನೀವು ಹಾಕಿದರೆ ನೀರಾಗಲ್ಲ, ಕರೆಕ್ಟಾಗಿದು ಬೈಂಡ್ ಆಗುತ್ತೆ. ಅಂದರೆ ಉಂಡೆ ರೂಪಕ್ಕೆ ಕರೆಕ್ಟಾಗಿದು ಬರುತ್ತೆ, ಅಂಟು ಕರೆಕ್ಟಾಗಿರುತ್ತೆ. ನೋಡಿ, ಇವಾಗ ನೋಡಿ ಈ ರೀತಿ ಬರಬೇಕು ಹಿಟ್ಟು. ಉಂಡೆ ಮಾಡುವಾಗ ಕರೆಕ್ಟಾಗಿ ಉಂಡೆ ರೀತಿ ಬರಬೇಕು. ಓಕೆ, ಇವಾಗ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ಉಂಡೆ ರೀತಿ ನೀವು ಈ ರೀತಿ ಮಾಡಿ. ಆವಾಗ ಚೂರು ಕೂಡ ಕೈಗೆ ಅಂಟಲ್ಲ ಇದು. ಅಥವಾ ಸ್ವಲ್ಪ ನೀವು ಎಣ್ಣೆಯನ್ನು ಕೂಡ ಹಾಕ್ಬೋದು, ಕರೆಕ್ಟಾಗಿ ಆಗುತ್ತೆ ಹಾಗೂ ಬೇಗನೆ ಇದಾಗುತ್ತೆ. ನೋಡಿ, ಈ ರೀತಿ ಉಂಡೆ ಮಾಡಿ ಒಳ್ಳೆ ರೀತಿ ಎಲ್ಲ ನೋಡಿ, ನೋಡ್ತಾ ಇದ್ದೀರಲ್ಲ, ಹೀಗೇ ಎಲ್ಲವನ್ನು ಮಾಡೋಣ. ನೋಡಿ, ಎಲ್ಲ ಮಾಡಿ ಇವಾಗ ರೆಡಿಯಾಗಿದ್ದೆ. ಎಣ್ಣೆಯನ್ನು ನಾನು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗ್ತಾ ಉಂಟು ಎಣ್ಣೆ. ಅಷ್ಟರವರೆಗೂ ನಾವು ಇದಕ್ಕೆ ಕೋಟಿಂಗ್ ರೆಡಿ ಮಾಡೋಣ. ಅದಕ್ಕೆ ನಾನು 1 ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಇಲ್ಲದಿದ್ದರೆ ಕಾರ್ನ್ಫ್ಲವರ್ ಹಾಕ್ಬೋದು. ಚುಟಕಿಯಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾವು ನೀರನ್ನು ಹಾಕಿ ಸ್ವಲ್ಪ, ತುಂಬ ತೆಳು ಮಾಡಲಿಕ್ಕಿಲ್ಲ ಇಲ್ಲಿ, ನಾವು ಸ್ವಲ್ಪ ದಪ್ಪ ಮಾಡಲಿಕ್ಕೆ. ಬೇಕಿದ್ರೆ ನೀವು ಒಮ್ಮೆಲೆ ಇದೆಲ್ಲ ಇಲ್ಲದಿದ್ದರೆ ಕಡಲೆ ಹಿಟ್ಟು ನೋಡಿ ಇದೆ ನೋಡಿ, ಅದನ್ನು ಕೂಡ ನೀವು ಹಾಕ್ಬೋದು. ಆಲೂ ಬೋಂಡ ಎಲ್ಲ ನಾವು ಯಾವ ರೀತಿ ಮಾಡ್ತೀವಿ ನೋಡಿ, ಆ ರೀತಿ ಕೂಡ ಮಾಡ್ಬೋದು. ಆದರೆ ಒಮ್ಮೆ ಈ ರೀತಿ ಅಕ್ಕಿ ಹಿಟ್ಟಿನಿಂದ ಮಾಡಿ ನೋಡಿ, ತುಂಬ ಟೇಸ್ಟ್ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇದು. ಓಕೆ, ನೋಡಿ ಈ ರೀತಿ ದಪ್ಪ ಇರಬೇಕಿದು. ನೋಡ್ತಾ ಇದ್ರಲ್ಲ, ಹೀಗೆ ಬರಬೇಕಿದು. ಇವಾಗ 1 ಉಂಡೆಯನ್ನು ತಗೊಳ್ಳಿ, ಇದರೊಳಗೆ ಕರೆಕ್ಟಾಗಿ ನೋಡಿ ಈ ರೀತಿ ಮುಳುಗಿಸಿ. ನೋಡಿ, ಸ್ಪೂನಲ್ಲೇ ತೆಗೆದು ನೀವು ಬಿಸಿ ಬಿಸಿ ಎಣ್ಣೆಗೆ ಹಾಕ್ಬೋದು. ಹೀಗೆ
ಎಣ್ಣೆ ಒಳ್ಳೆ ರೀತಿ ಬಿಸಿ ಆಗಬೇಕು, ಅಥವಾ ಕೈಯಲ್ಲಿ ಕೂಡ ನೀವು ಮುಳುಗಿಸಿ ಇದನ್ನು ಹಾಕ್ಬೋದು. ನಾನಿಲ್ಲಿ ಕೈಯಲ್ಲೇ ಇದನ್ನು ನೋಡಿ ಈ ರೀತಿ ಮುಳುಗಿಸಿ ಬಿಡ್ತಾಯಿದ್ದೀನಿ. ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿದೆ ಹಾಗೂ ಬೇಗನೆ ಕೂಡ ಆಗುತ್ತೆ ಇದು. ಇದೇ ರೀತಿ ಫ್ರೈ ಮಾಡಬೇಕು. ಕರೆಕ್ಟಾಗಿ ಎರಡು ಸೈಡ್ ಕೂಡ ಒಳ್ಳೆ ರೀತಿ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡಬೇಕು. ನೋಡಿ, ಏನು ಕೂಡ ತಳತಾಗಲ್ಲ, ಅಂಟಲ್ಲ, ಏನಾಗಲ್ಲ, ಕರೆಕ್ಟಾಗಿದ್ದು ಫ್ರೈ ಆಗುತ್ತೆ. ನೋಡ್ಬೋದು ನೀವು. ತಿರುಗಿಸ್ತಾ ಇದನ್ನು ಕರೆಕ್ಟಾಗಿ ಫ್ರೈ ಮಾಡಿ. ಒಳ್ಳೆ ಕಲರ್ ಬರಲಿ, ಆಮೇಲೆ ಇದನ್ನು ನಾವು ತೆಗೆಯೋಣ. ಆವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಓಕೆ ನೋಡಿ, ಇವಾಗ ರೌಂಡಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕಿಂತ ಡೀಪ್ ಕ್ರಿಸ್ಪಿ ನಮಗೆ ಬೇಕಿದ್ದರೂ ನಾವು ಮಾಡ್ಬೋದು, ಅಥವಾ ಹೀಗೇ ನಿಮಗೆ ಇಷ್ಟ ಆದರೆ ತೆಗಿಬೋದು. ನಾನು ಇನ್ನೂ ಕೂಡ ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇನ್ನೊಂದು ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಸ್ವಲ್ಪ ನೀವು ಚಪ್ಪಟೆಯಾಗಿ ಕೂಡ ಮಾಡ್ಬೋದು. ಇದನ್ನು ನೀವು ಸ್ವಲ್ಪ ಕಮ್ಮಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಕೆಲವರಿಗೆ ಕಮ್ಮಿ ಎಣ್ಣೆ ಇಷ್ಟ ಇರುತ್ತೆ. ನೋಡಿ, ಡೀಪಾಗಿ ಫ್ರೈ ಆಗಿದೆ. ಕಾಣ್ತಾ ಉಂಟಲ್ವ ಕಲ್ಲರ್ ಇದರ ಮೇಲೆ ನೋಡಿ ಯಾವ ರೀತಿ ಬಂದಿದೆ. ಎಣ್ಣೆ ಎಳ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ ಇದು. ಈ ರೀತಿ ನೀವು ಕಲರ್ ಚೆನ್ನಾಗಿ ಬಂದ ಮೇಲೆ ಇದನ್ನು ತೆಗೆದ್ರಾಯಿತು. ಒಳಗೆ ತನಕ ಬೆಂದು ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ನೋಡಿ, ಹೀಗೇ ಇದನ್ನು ತಿನ್ಬೋದು ನೀವು, ಅಥವಾ ಸಾಸೊಂದಿಗೆ ಕೂಡ ನೀವು ಇದನ್ನು ತಿನ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದು ಕಾಣ್ತಾ ಉಂಟು ನೋಡಿ. ತುಂಬ ಟೇಸ್ಟಲ್ಲಿ ಕೂಡ ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿತ್ತಂತ ಹೇಳಿ. ಇದೇ ರೀತಿ ನೀವು ಕೂಡ ಮಾಡಿ. ಇವಾಗ ನಾನು ಇನ್ನೊಂದು ಸ್ವಲ್ಪ ಕಮ್ಮಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡೋದು ನಿಮಗೆ ತೋರಿಸ್ತೀನಿ. ಓಕೆ ನೋಡಿ, ಈ ರೀತಿ ನಾವು ಮಾಡಿದ್ವಿ ನೋಡಿ. ಇದನ್ನು ಕಮ್ಮಿ ಎಣ್ಣೆಯಲ್ಲಿ ಈ ರೀತಿ ನೀವು ಫ್ರೈ ಮಾಡ್ಬೋದು. ಇದಕ್ಕಿಂತಲೂ ಸ್ವಲ್ಪ ಕಮ್ಮಿ ಎಣ್ಣೆ ಬೇಕಿದ್ರೆ, ಆಯಿಲ್ ಬೇಕಿದ್ರೆ ಅಷ್ಟು ಕೂಡ ನೀವು ಹಾಕಿ ಇದನ್ನು ಚೆನ್ನಾಗಿ ಮಾತ್ರ ಎರಡು ಸೈಡ್ ಒಳ್ಳೆ ರೀತಿ ನೀವು ಫ್ರೈ ಮಾಡಬೇಕಾಗತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎರಡು ಸೈಡ್ ಕೂಡ ಚೆನ್ನಾಗಿ ಕಲರ್ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿರುತ್ತೆ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಓಕೆ, ನಾನಿವಾಗ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿದು ಇರುತ್ತೆ ಅಂತ ಹೇಳಿ. ಓಕೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಒಳಗಡೆ. ನೋಡಿ, ಚೆನ್ನಾಗಿ ಬೆಂದು ಒಳ್ಳೆ ರೀತಿ ಬಂದಿದೆ. ನೀರುಳ್ಳಿ ಎಲ್ಲ ನೋಡ್ಬೋದು, ಒಳ್ಳೆ ರೀತಿ ಸಾಫ್ಟ್ ಆಗಿದೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಇದನ್ನು ಟ್ರೈ ಮಾಡಿ ಹಾಗೂ ನನಗೆ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.